ಹಾಯ್, ನೋಡಿದ್ದು ನಮ್ಮ ಕಿಚನ್ನು ಹೊಸ್ದಾಗಿ ಮಾಡ್ತಕ್ಕಂಥ ಕಿಚನು, ಮಾಡರ್ನ್ ಕಿಚನ್ ಅಂತೇಳಿ. ಸೊ ಕಿಚನ್ ಮಾಸ್ಟ್ರು ಮಾಸ್ಟ್ರು ಇವರೇ ಸರ್. ನಿಮ್ಮ ಹೆಸರು? ಮನು ಅಂತ ಸರ್. ನಾವು ಒಂದು 15 ಇಯರ್ಸಿಂದ ಇಂಟೀರಿಯರ್ ಫೀಲ್ಡಲ್ಲೇ ಇದ್ದೀವಿ. ಮನು ಸರ್, ಇಲ್ಲಿ ಈಗ ನೀವು ಕಿಚನ್ ಮಾಡಿದ್ದೀರಾ, ಓಕೆ, ನಮಗೆ ತುಂಬ ಖುಷಿ ಆಯಿತು. ನಿಮ್ಗೆ ಏನು ಅನಿಸ್ತಿದೆ ಸರ್ ಈಗ? ಸರ್ ನಮಗೂ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಿಮಗೂ ಖುಷಿ ಆದರೆ ನಮಗೂ ಖುಷಿ ಆದಂಗೆ. ಈಗ ನಮ್ಮ ಪ್ರೇಕ್ಷಕರು ಕೂಡ ನೋಡ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಅವ್ರಿಗೆ ಏನೇನು ಬರುತ್ತೆ ಅನ್ನೋದು ಸ್ವಲ್ಪ ತಿಳುವಳಿಕೆ ಮಾಡ್ಕೊಬಿಡಿ ಸರ್. ಏನೇನು ಹೇಳ್ಬಿಟ್ಟು ಫಸ್ಟ್ ಬಾಕ್ಸಿಂದ. ಸರ್ ಇಲ್ಲಿ ಫ್ರೂಟ್ಸ್ದು ಬುಟ್ಟಿ ಬರುತ್ತೆ. ಸೊ ಹಾಗಾಗಿ ಡಬಲ್ ಸ್ಟೆಪ್ ಬರುತ್ತೆ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ಓಕೆ, ಬಟ್ ನಮ್ಮದು ಓಝೋನ್ ಇಂಚಸ್ಸು ನಿಮಗೆ 10-15 ಇಯರ್ಸ್ ಆದ್ರೂ ಏನೂ ಆಗೋಲ್ಲ. ಮತ್ತು ತುಕ್ಕಿಡಿಯಲ್ಲ, ಮತ್ತು ನಿಮಗೆ ಇದೇನು ತುಕ್ಕಿಡಿಯಲ್ಲ, ಮತ್ತು ನಿಮಗೆ ಏನೇ ಒಂದು ಆಸಿಡ್ಡು ಇದ್ಬಿದ್ರೂ ಕೂಡ ಏನೂ ಆಗೋಲ್ಲ. ಬಟ್ ನಿಮಗೆ ಕಂಪ್ನಿಯಿಂದಲೇ ನಮಗೆ 10 ಇಯರ್ಸ್ ವ್ಯಾರಂಟಿ ಕೊಡ್ತಾರೆ. ಸೊ ಹಾಗಾಗಿ ವಿತ್ ಸಾಫ್ಟು. ಇದು ಬಾಟರ್ ಪುಲೋಟು. ಬಟ್ ಇದರಲ್ಲಿ ಬಾಟರ್ ಪುಲೋಟು ಏನಂತಂದರೆ ನಿಮಗೆ ಆಯಿಲ್ ಕಂಟೆಂಟು, ಮತ್ತು ಮಾಮೂಲಿ ಒಂದು ಬೂಸ್ಟು ಬಾಟಲ್ಸು, ಮತ್ತು ಹಾಗೆ ಸೊ ಹಾಗಾಗಿ ವೆರೈಟಿ ಏನು ಬೇಕಾದ್ರೂ ಇಟ್ಕೋಬೋದು. ಬಟ್ ಇದು ಟ್ಯಾಂಡಮ್ ಬಾಕ್ಸ್ ಬರುತ್ತೆ ಸರ್. ಇದು ಅಷ್ಟೇ ಓಝೋನ್ ಕಂಪ್ನಿ ನಿಮಗೆ. ಬಟ್ ಇದರಲ್ಲಿ ಟ್ರೈನ ಹಾಕಬೇಕು. ಬಟ್ ಇದರಲ್ಲಿ ಕಟ್ಲರಿ ಅಂತಂದರೆ ನಿಮಗೆ ಟ್ರೇ ಇಟ್ಟು ಇದರಲ್ಲಿ ನಿಮಗೆ ಏನಿದೆ ಅಂತಂದರೆ ಈ ಸೌಟು, ಬಟ್ ಅನ್ನದ ಕೈ ಅದೆಲ್ಲ ಏನಿದೆ, ಸ್ಪೂನ್ಸು ಅದೆಲ್ಲ ಏನಿದೆ ಅದು ಇಟ್ಕೋಬೋದು. ಬಟ್ ಅದಾದಮೇಲೆ ಇದು ಕಪ್ಪನ್ ಸಾಸ್ ಬರುತ್ತೆ. ಇಲ್ಲಿಗೆ ನಿಮಗೆ ಸೊ ಇಲ್ಲಿಗೊಂದು ಬಾಸ್ಕೆಟ್ ಬರುತ್ತೆ, ಇಲ್ಲಿಗಿನ್ನೂ ಹಾಕಿಲ್ಲ. ಬಟ್ ಇಲ್ಲಿಗೆ ಗ್ಲಾಸು ಮತ್ತು ಕಪ್ಗಳು ಅದನ್ನು ಇಟ್ಕೋಬೋದು. ಬಟ್ ಇಲ್ಲಿ ಪ್ಲೇಟ್ಸ್ಗಳು ಇಟ್ಕೊಳ್ಳೋಕ್ಕೆ, ಊಟದ್ದು ಪ್ಲೇಟ್ಸ್ಗಳು ಇಟ್ಕೊಳ್ಳೋಕ್ಕೆ. ಇದು ವೆಯ್ಟ್ ಎಲ್ಲ ಎಷ್ಟು ತಡೆಯುತ್ತೆ ಸರ್? ವೆಯ್ಟ್ ಎಲ್ಲ ನಿಮಗೆ ಬಂದು 45 kg ತಡೆಯುತ್ತೆ ಸರ್. ಒಂದೊಂದು ಟ್ರಾಲಿ ಬಂದು 45 kg ಬರುತ್ತೆ. ಸೊ ಇದು ಕಾರ್ನರು ನಿಮಗೆ ಒಳಗಡೆ. ಬಟ್ ದೊಡ್ಡ ಥಿಂಗ್ಸ್ಗಳು ಏನಂತಂದರೆ ರೇಷನ್ದು ಹಣ್ಣು, ಇದು ರೇಷನ್ನು ಮತ್ತು ಇನ್ನು ಅಕ್ಕಿ, ರಾಗಿ ಅದೆಲ್ಲ ಏನು ಇಟ್ಕೋಬೋದು ಅದನ್ನು ಇಟ್ಕೊಳ್ಳೋಕ್ಕೆ ಸ್ಪೆಷಾಲಿಟಿ ಮಾಡಿದ್ದೀವಿ. ಜಸ್ಟ್ ಇದು ಅಷ್ಟೇ ಸರ್. ಟ್ಯಾಂಡಮ್ ಬಾಕ್ಸ್ ಬರುತ್ತೆ. ಇದರಲ್ಲಿ ಏನು ಅಂತಾರೆ ನಿಮಗೆ ಈ ಡೈಲಿ ಯೂಸ್ ಮಾಡ್ತಿರಲ್ಲ ಕುಕ್ಕರು ಮತ್ತು ಸಾಂಬಾರು ಬಟ್ಲು, ದೊಡ್ಡ ಐಟಮ್ಗಳು ಇಟ್ಕೊಳ್ಳೋಕ್ಕೆ ನಿಮಗೆ ತಕ್ಷಣ ಸಿಗೋದಕ್ಕೆ ಬರುತ್ತೆ. ಸೇಮ್ ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸು ಸರ್. ಇದಕ್ಕೆ ಗೋಲೋ ಪ್ರೊಫೈಲ್ ಹ್ಯಾಂಡಲ್ ಹಾಕಿದ್ದೀವಿ ಬ್ಲ್ಯಾಕ್. ಇದರಲ್ಲಿ ನಿಮಗೆ ಎಲ್ ಟೈಪ್ ಬರುತ್ತೆ. ಬಟ್ ಇದರಲ್ಲಿ ಹ್ಯಾಂಡಲ್ ಬರೋಲ್ಲ, ನಮ್ಮ ಬಾಕ್ಸ್ಗೆ ಫಿಕ್ಸಿಂಗ್ ಆಗಿರುತ್ತೆ. ಸೊ ಇದು ಹಾಗಾಗಿ ನೀವು ಹಾಗೆ ತಗೋಬೋದು. ಇಲ್ಲಿದೆ ನೋಡಿ ಗೋಲೋ ಪ್ರೊಫೈಲ್ ಹ್ಯಾಂಡಲ್ಸ್. ಇಲ್ಲಿದೆಯಲ್ಲ ಸರ್, ಇದೇ ಗೋಲೋ ಪ್ರೊಫೈಲ್ ಹ್ಯಾಂಡಲ್ಸ್ ಪೂರ್ತಿ ಬರುತ್ತೆ ಸರ್. ನಿಮಗೆ ಹ್ಯಾಂಡಲ್ ಲೆಸ್ ಇರುತ್ತೆ, ಬಟ್ ಫಿನಿಶಿಂಗು ನೀಟಾಗಿರುತ್ತೆ ಸರ್. ನಿಮ್ಮ ಹ್ಯಾಂಡಲ್ಲು ಕಾಣೋ ಥರ ಇದು ಏನಿರಲ್ಲ. ಇದು ಸರ್ ನಿಮ್ಮ ಶಿಂಕ್ ಕೆಳಗಡೆ ಬಾಸ್ಕೆಟ್ಸು, ಇಲ್ಲಿ ಸೋಪು ಮತ್ತು ಆರ್ಪಿಕ್ಕು, ಪೆನಲ್ದು ಏನದು ಇಟ್ಕೋಬೋದು, ಇದು ಬರುತ್ತೆ. ಸೊ ಇದು ಡಸ್ಟ್ಬಿನ್ ಬರುತ್ತೆ. ಮತ್ತು ಇಲ್ಲಿ ಟಾಲ್ ಯೂನಿಟ್ ಬರುತ್ತೆ ಸರ್. ನಿಮಗೆ ಇದಕ್ಕೆ ಬಾಸ್ಕೆಟ್ ಬೇಕಾದ್ರೆ ಹಾಕೋಬೋದು, ಇಲ್ಲ ಶೆಲ್ಫ್ಸ್ ಬೇಕಾದ್ರೆ ಇದು ಮಾಡ್ಕೋಬೋದು. ನಿಮ್ಮ ಅನುಭವದಲ್ಲಿ ಈ ಥರ ಎಷ್ಟು ಯೂನಿಟ್ ಮಾಡಿದ್ದೀರಾ ಸರ್? ಸುಮಾರು ಮಾಡಿದ್ದೀವಿ ಸರ್, ಸುಮಾರು ಮಾಡಿದ್ದೀವಿ, ಲೆಕ್ಕ ಇಲ್ಲ. ಏನು ಅಂದಾಜು ಒಂದು 500-1000 ಮಾಡಿರ್ತೀವಿ ಸರ್. ಬನ್ನಿ ಫ್ರೆಂಡ್, ಲೆಕ್ಕ ಇಲ್ಲ. ಇದು ಪ್ರವೀಣ್ ಅಂತೇಳಿ, ಇವರು ಸಹಾಯಕರು. ಇವರು ಕೂಡ ಅದ್ಭುತವಾದ ಕಾರ್ಪೆಂಟ್ರು. ನಮ್ಮ ಮೇನ್ ವರ್ಕು ಇವರೇ ಎಲ್ಲ ಮೇನ್ ವರ್ಕರು. ಪ್ರವೀಣ್, ನಿಮ್ಗೆ ಏನು ಅನಿಸಿದೆ ಅನುಭವ? ಅನುಭವ ನೀವು ನೋಡಿ ಹೇಳಬೇಕು ಸರ್. ನಮಗೆ ಚೆನ್ನಾಗಿದೆ, ಬಟ್ ಅದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಾ, ಇಲ್ಲ ಇನ್ನೂ ಏನಾದ್ರು ಬೇಕಾಗಿತ್ತಾ ಅಂತ? ಸರ್ ಇನ್ನೂ ಈಗ ನೀವು ಚೆನ್ನಾಗಿ ನಾವು ಮಾಡಿದ್ದೀವಿ. ನಿಮ್ಮ ಮನಸ್ಸಿಗೆ ಹೇಗೆ ಅನ್ನಿಸುತ್ತೆ ಅದು ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೋದು.
ನಮ್ಮ ಕಸ್ಟಮರ್ಗೆ ಕೇಳಿದ್ರೆ ನೀವು ಮಾಡ್ಕೊಡೋಂಥ ಮಾಡ್ಕೊಡ್ತೀವಿ ಕೇಳಿ ಸರ್. ಯೂಟ್ಯೂಬಲ್ಲಿ ಕೇಳಿ ಏನಾದ್ರು ನಿಮಗೆ ಯಾವುದೇ ರೀತಿ ಆದರೂ ಪರವಾಗಿಲ್ಲ, ಎಲ್ಲ ಥರ ಡಿಸೈನು ಇಂಟೀರಿಯರ್ ಯಾವುದೇ ಆಗಲಿ ನಾವು ಖಂಡಿತ ಮಾಡಿಕೊಡ್ತೀವಿ. ಮನು ಸರ್ ಇಲ್ಲೇ ಸರ್, ಇಲ್ಲೇ ಅಂತಲ್ಲ, ಮೈಸೂರಲ್ಲಿ ಅಂತಲ್ಲ, ಬ್ಯಾಂಗ್ಳೂರು, ನಿಮ್ಗೆ ಗುಲ್ಬರ್ಗ, ಚಿತ್ರದುರ್ಗ, ಎನಿ ಒಂದು ಕರ್ನಾಟಕ ಸ್ಟೇಟಲ್ಲಿ ನಿಮ್ಗೆ ಎಲ್ಲೇ ಹೇಳಿದ್ರು ನಾವು ಬಂದು ಮಾಡಿಕೊಡ್ತೀವಿ ಸರ್. ಸರ್ ನೀವು ಇದನ್ನು ಸ್ಕ್ವೇರ್ ಫೀಟ್ ರೇಟಲ್ಲಿ ಮಾತಾಡ್ತೀರೋ ಹೌದು ಸರ್, ರೇಟ್ನ? ಹೌದು ಸರ್. ಇಲ್ಲ ಬರೀ ಹಂಗೆ ಟೋಟಲಿ ಮಾತಾಡ್ತೀರಾ ಸರ್ ಟೋಟಲಿ ಅಂತಾರೆ ನಿಮಗೆ ಈಗ ಬಾಸ್ಕೆಟ್ ಬರುತ್ತೆ, ಕೆಲವರು ಮಾಮೂಲಿ ಬಾಸ್ಕೆಟ್ ಕೇಳ್ತಾರೆ, ವಯರ್ ಬಾಸ್ಕೆಟ್ ಕೇಳ್ತಾರೆ, ಕೆಲವರು ಟ್ಯಾಂಡಮ್ ಬಾಕ್ಸ್ ಕೇಳ್ತಾರೆ, ಬಟ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇದು ರನ್ನಿಂಗ್ ಸ್ಕ್ವೇರ್ ಫೀಟ್ ಇರುತ್ತೆ. ಸೊ ನಿಮ್ಗೆ ಇದರಲ್ಲಿ ಏನಂತಂದರೆ ನಿಮ್ಗೆ ಅಕ್ರಾಲಿಕ್ಕೆ ಬೇರೆ ಬರುತ್ತೆ, ನಾರ್ಮಲ್ಲೇ ಬೇರೆ ಬರುತ್ತೆ, ಬಟ್ ಮ್ಯಾಟ್ ಫಿನಿಶ್ ಏನದೇ ಬೇರೆ ಬರುತ್ತೆ. ಒಂದು ವಸ್ತುಗಳನ್ನ ಯಾವ ರೀತಿ ಹಾಕ್ತೀವೋ ಆ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ ನೋಡಿ ವೀಕ್ಷಕರೇ, ಈಗ ನಾವು ಇಷ್ಟೊಂದು ಎಲ್ಲ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕಾರ್ಪೆಂಟ್ರು. ಸೊ ಇನ್ನೂ ಸಣ್ಣ ಪುಟ್ಟ ವಸ್ತುಗಳು ಹಾಕ್ಬೇಕಾಗುತ್ತೆ. ಇದು ಬರುತ್ತೆ, ಇದು ಮಾಮೂಲಿ ಆರ್ಡಿನರಿ ಅಲ್ಲ, ಇದು ಸ್ಲ್ಯಾಬು. ಇದು ಬಂದು ಇದು ಕ್ವಾಡ್ಸು, ಬಟ್ ಇದು ಜಾಸ್ತಿ ಇದಿರಲ್ಲ ಸರ್, ಅಂದರೆ ನಿಮಗೆ ಜಾಸ್ತಿ ಎಲ್ಲೂ ಹಾಕ್ಸಿಲ್ಲ, ಬಟ್ ಇಲ್ಲಿ ಇದು ತುಂಬ ತುಂಬ ಕಾಸ್ಟ್ ಬರುತ್ತೆ, ಹೈಯರ್ ಎಂಡ್ ಇದು. ಮತ್ತು ಶಿಂಕು ಅಷ್ಟೇ, ಶಿಂಕ್ ಬಂದೇ 32,000 ಅದು. ಇದು ನಾರ್ಮಲ್ ಶಿಂಕ್ ಇಲ್ಲ ಇದು. ನಾವು ಮಾಡೋದು ಕಿಚನ್ ಅಂತ ಮಾಡಿದ್ದೀರಾ. ಹಾಂ ಸರ್. ಸೊ ಇದನ್ನು ನೀವು ಎಷ್ಟು ದಿನಗಳ ಕಾಲ ನೀವು ತಗೋತೀರ ಮಾಡೋದಕ್ಕೆ? ಸರ್ ಒಂದು 8 ಇಂದ 10 ಡೇಸಲ್ಲಿ ಮುಗಿಸ್ಕೊಡ್ತೀವಿ ಸರ್. ಯಾವುದೇ ರೀತಿಲೂ ಅಡ್ಡ ಪರಿಣಾಮಗಳು ಬೇರೆ ಥರ ಕೆಲಸ ನಿಲ್ಲಿಸೋ ಥರ ಯಾವುದೇ ರೀತಿ ಗೊಂದಲಗಳು ಇಲ್ಲ? ಇಲ್ಲ ಸರ್. ನಿಮ್ಗೆ ಅದಕ್ಕೋಸ್ಕರ ನಾನು 10 ಡೇಸ್, ಹ್ಞೂ ನಾವು 8 ಡೇಸೆಲ್ಲ ಮುಗಿಸ್ಕೊಡ್ತೀವಿ. 2 ಡೇಸ್ ಒಂದು ಹೆಚ್ಚು ಕಮ್ಮಿ ಇರುತ್ತೆ ಸರ್, ಅದು ಹಾಗಾಗಿ ನಾವು 10 ಡೇಸ್ ಅಂತ ಹೇಳ್ತೀವಿ ಸರ್, ಇನ್ನೂ ಬೇಗನೆ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಆಮೇಲೆ ಸರ್ ಇದು ಮೇಲೆ ಲ್ಯಾಮಿನೇಟೆಡ್ ಹಾಕಿದ್ರಲ್ವಾ, ಅದು ನೀವು ಹ್ಯಾಂಡ್ ವರ್ಕಲ್ಲಿ ಮಾಡ್ತೀರಾ ಇಲ್ಲ ಮಿಷಿನ್ ವರ್ಕ್ ಇದೆ ಇಲ್ಲ ಸರ್, ಎಲ್ಲ ಮಿಷಿನ್ ವರ್ಕೆ ಸರ್. ಎಲ್ಲ ಪ್ರೆಸ್ಸಿಂಗೆಲ್ಲ ಮಿಷಿನ್? ಪ್ರೆಸ್ಸಿಂಗ್ ಎಲ್ಲ ನಿಮಗೆ ಮಿಷಿನ್ ವರ್ಕು, ಕಟ್ಟಿಂಗು ಮಿಷಿನ್ ವರ್ಕೇನೆ, ಹೆಜ್ ಬೈಂಡಿಂಗ್ ಬರುತ್ತೆ ಸರ್. ಇದು ಯೂಶ್ವಲಿ ಇದು ಬಂದು 2mm ಬರುತ್ತೆ, ಅಕ್ರಾಲಿಕ್ ಬಂದು ಇದು ಅಕ್ರಾಲಿಕ್ಕು. ಸೊ ಈ ಮಿಷಿನಲ್ಲೇ ನಿಮಗೆ ಕಾರ್ನರೆಲ್ಲ ರೇಡಿಯಸ್ ಆಗೋದು, ಕೈಲಿ ಯಾವುದೇ ರೀತಿಯಿಂದ ಮಾಡೋಕ್ಕೆ ಆಗೋದಿಲ್ಲ. ಒಟ್ಟಿನೆಲ್ಲ ಮಿಷಿನ್ ಮೋಲ್ಡೆಡ್ ಮಾಡಿ ಮಾಡ್ತೀರಾ. ಇದು ವಾಟರ್ ಪ್ರೂಫ್ ಆಗಿರುತ್ತಾ? ಹೌದು ಸರ್, 100% ವಾಟರ್ ಪ್ರೂಫ್ ಇರುತ್ತೆ. ಸುಮಾರು ಎಷ್ಟು ಅಂದಾಜು ಅಂದರೆ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇದು? ಸರ್ ನಮ್ಮ ಕಂಪ್ನಿಯಿಂದ ಒಂದು 10 ಇಯರ್ಸ್ ಕೊಡ್ತೀವಿ ಸರ್. ನೀವು 20 ಇಯರ್ಸ್ ಆದ್ರೂ ನಿಮ್ಗೆ ಏನೂ ಆಗಲ್ಲ ಸರ್, ಅದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. 20 ಇಯರ್ಸ್. ಈಗ ವಾಟರ್ ಪ್ರೂಫ್ ಫುಡ್ಡು ಅಕ್ರಾಲಿಕ್ ಶೀಟ್ಸ್ ಮೇಲೆ, ಸೊ ಅವ್ರಿಗೆ ಆಯ್ಕೆ ಆಗಿರ್ತಕ್ಕಂಥ ಶೀಟ್ಸು, ಒಟ್ಟು ಅವ್ರಿಗೆ ಆಗಿರೋಂಥ ಕಲರ್ಗಳು ಯಾವುದೇ ಇದು ಅದ್ರ ಮೇಲೆ ಡಿಪೆಂಡ್ ಆಫ್ ರೇಟ್ ಮಾಡಿ ನೀವು ಒಂದು ಅಷ್ಟೇ ಸರ್. ಕಲರ್ಸು ನಾವು ಒಂದು ಕೆಲವು ಕಲರ್ಸ್ ಕೊಡ್ತೀನಿ, ಅವ್ರು ಯಾವ್ದು ಚಾಯ್ಸ್ ಮಾಡ್ತಾರೆ ನಾನು ಅದ್ರ ಮೇಲೆ ಇದು ಮಾಡ್ಕೊಡ್ತೀನಿ ಸರ್. ಟೋಟಲಿ ಮಾಡಿದ್ರೆ ಒಂದು 20 ವರ್ಷ ಗಂಟೆ ನೀವು ಅವ್ರಿಗೆ ಖಂಡಿತ ಒಂದು ವ್ಯಾರಂಟಿ ಅನ್ನೋದನ್ನ ನೀವು ನಿಮ್ಮ ಭರವಸೆಯನ್ನು ನೀಡ್ತಾ ಇದ್ದೀರಾ. ಖಂಡಿತ ಸರ್. ಥ್ಯಾಂಕ್ ಯು ಫ್ರೆಂಡ್ಸ್. ಏಕೆ ಅಂತಂದರೆ ನಾವು ಅಷ್ಟು ಭರವಸೆಗೆ ಏನಂತ ಹೇಳ್ತಾ ಇದ್ದೀವಿ ಅಂತಾರೆ, ಎಲ್ಲ ಬರೋದೇ ವಾಟರ್ ಪ್ರೂಫು. ಸೊ 100% ವಾಟರ್ ಪ್ರೂಫ್ ಹಾಕೋದ್ರಿಂದ ನಾನು ಆ ಭರವಸೆ ಕೊಡ್ತೀನಿ. ಆಯಿತು. ಇವಾಗ ನಮ್ಮ ಪ್ರೇಕ್ಷಕರಿಗೆ ಏನಾದ್ರು ಹೇಳೋಂಥದ್ದು ಇದೆಯಾ ನೋಡಿ ಸರ್, ಹೇಳ್ಬಿಡಿ ನಿಮ್ಮಿಂದ. ಸರ್ ನಮ್ಮಿಂದ ನಮ್ಮ ಚಾನಲ್ ನೀವು ನೋಡ್ತಿದ್ರೆ, ನಮಗೂ ಒಂದು ನೀವೇನಾದ್ರು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದಾದರೆ ಪ್ಲೀಸ್ ಮೀ ಕಾಂಟ್ಯಾಕ್ಟ್. ಅಂದರೆ ನಿಮಗೆ ಮೈಸೂರು ಸರೌಂಡಿಂಗಲ್ಲಾದ್ರೂ ಅಷ್ಟೇ, ಬಟ್ ನಿಮ್ಮ ಬಜೆಟ್ ಏನಿದೆ ನಾನು ಅದ್ರ ತಕ್ಕಂಗೆ ನಾನು ಮಾಡ್ಕೊಡ್ತೀವಿ ಸರ್. ನಿಮ್ದು ಇದೆ ಅಂತ ಅಲ್ಲ, ಯಾಕೆಂದರೆ ಇದು ಹೈಯರ್ ಎಂಡ್ ಕಿಚನ್ನು. ಸೊ ಹಾಗಾಗಿ ಇದು ಇಷ್ಟು ಕಾಸ್ಟ್ ಆಗುತ್ತೆ. ಲೋ ಕಿಚನ್ನು ಬರುತ್ತೆ. ನಿಮ್ಗೆ ಯಾವ ಥರ ಕೇಳ್ತೀರಾ ಸರ್, ನಾವು ಅದ್ರ ಮೇಲೆ ನಾನು ಇದು ಮಾಡ್ಕೊಡ್ತೀನಿ. 799753333214 ಸರ್. ಥ್ಯಾಂಕ್ ಯು. ಸೊ ನನ್ನ ವಾಟ್ಸಪ್ ನಂಬರ್ ಬಂದು 9036013054. ಥ್ಯಾಂಕ್ ಯು.